ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಗರದಲ್ಲಿ ಇರುವಂತಹ ಈ ಕೇಂದ್ರ ಕಾರಾಗೃಹದಲ್ಲಿ ಒಂದು ಜಾಮರನ್ನ ಅಳವಡಿಸಿದ್ದಾರೆ. ಎಂಥ ಜಾಮರು ಅಂತಂದರೆ ಇಲ್ಲಿ ಸುತ್ತಮುತ್ತಲಿನ ಮನೆಗಳಿಗೆ ಮೊಬೈಲ್ ಬರ್ತಾ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮೊಬೈಲ್ ಬರ್ತಾ ಇಲ್ಲ. ಬಹಳ ಕಷ್ಟದಲ್ಲಿ ಜನ ಪಾರ್ವತಿ ನಗರ ಆಗಲಿ, ಈ ಕಡೆ ನಮ್ಮ ಶಾಸ್ತ್ರಿ ನಗರ ಆಗಲಿ, ಈ ಕಡೆ ಹೌಸಿಂಗ್ ಬೋರ್ಡ್ ಕಾಲನಿ ಆಗಿರ್ಬೋದು, ಗಾಂಧಿನಗರವರೆಗೆ ಇದು ಬಹಳ ಪವರ್ಫುಲ್ ಇದಾಗ್ತಾ ಇದೆ. ಬಸವನಕುಂಟ ಕೂಡ ಬರ್ತಾ ಇಲ್ಲ. ಹಂಗಾಗಿ ಇಲ್ಲಿ 3 ಕಿಲೋಮೀಟರ್ವರೆಗೆ ಜಾಮರ್ ಅಳವಡಿಸಿದ್ದಾರೆ. ಹಂಗಾಗಿ ಇದನ್ನು ನಾವೇನು ಹೇಳ್ತಾ ಇದ್ದೀವಿ, ನೀವು ಜೈಲು ಅಧಿಕಾರಿಗಳು ಜೈಲಿನಲ್ಲಿ ಇರುವಂಥ ಪರ್ಫೆಕ್ಟ್ ಆಗಿ ಇದ್ದರೆ ಮೊಬೈಲ್ಸ್ ಇವ್ರಿಗೆ ಯಾರಿಗೂ ಹೋಗಲ್ಲ, ಯಾರಿಗೆ ಕೈದಿಗಳಿಗೆ ಇವ್ರಿಗೆಲ್ಲ ನೀವು ನಿಮ್ಮ ಮೊಬೈಲ್ಸ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಅವ್ರಿಗೆ ಕೈದಿಗಳಿಗೆ ಮೊಬೈಲ್ಸ್ ಹೋಗ್ತಾ ಇದ್ದಾವೆ ಅಂತೇಳಿ ನೀವು ಜಾಮರ್ ಅಳವಡಿಸಿದ್ರೆ ನಮ್ಮ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಕೆಲವೊಬ್ರು ಯಾರೋ ಮೊನ್ನೆ ತಿಳ್ಕೊಂಡು ಹೋಗಿದ್ದಾರಂತೆ, ಅವರು ಇದನ್ನ ಮೊಬೈಲ್ ಬರಲಿಲ್ಲ, ಹಂಗಾಗಿ ಅವ್ರು ಹೋಗ್ಲಿಕ್ಕೆ ಆಗಲಿಲ್ಲ, ಏನ್ರಿ ಇನ್ನೂ ಬಂದಿಲ್ಲ ಅಂತೇಳಿ ಅವರು ಸೀರಿಯಸ್ ಆಗ್ತಾ ಇದ್ದಾರೆ. ಅಂದರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮೆಡಿಕಲ್ ಎಮರ್ಜೆನ್ಸಿ ಕೂಡ ಭಾಳ ತೊಂದರೆಗಳಾಗ್ತಾ ಇದ್ದಾವೆ ಈ ಮೊಬೈಲಿಂದ. ಬ್ಯಾಂಕ್ HDFC ಬ್ಯಾಂಕ್ ಇವೆಲ್ಲ ಇದಾವೆ ಇಲ್ಲೇ ಹತ್ರದಲ್ಲಿ, ಗ್ರಾಮೀಣ ಬ್ಯಾಂಕ್ ಇದೆ, ಅವ್ರಿಗೆ ಕೂಡ ಕಷ್ಟ ಆಗ್ತಾ ಇದೆ, ಮೊಬೈಲ್ ಆನ್ಲೈನ್ ಪೇಮೆಂಟ್ಸು ಇವೆಲ್ಲ. ಹಂಗಾಗಿ ಇದನ್ನ ಜಾಮರ್ನ ನಾವೇನು ಅನ್ನೋದು ನೀವು ತೊಲಗಿಸಿ, ಇಲ್ಲ ಸ್ವಲ್ಪ ಸ್ಮಾಲ್ ರೇಂಜ್ನಲ್ಲಿ ಇರೋ ಒಂದು ಜಾಮರ್ನ ಬೇಕಾದ್ರೆ ಅಳವಡಿಸ್ಕೊಳ್ಳಿ, ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಇದರಿಂದ. ಹಂಗಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡಿ ಎಲ್ಲರೂ ಕೂಡ ಇದೇ ತರ ಆಗ್ತಿತ್ತು. ಸಾರ್ವಜನಿಕರೆಲ್ಲ ಹೋರಾಟ ಮಾಡಿದ್ರೆ ಬಂದ್ ಮಾಡಿದ್ದಾರೆ. ಈಗ ಇಲ್ಲಿ ಇದನ್ನು ಕೂಡ ನಾವು ಬಂದ್ ಮಾಡ್ತೀವಿ, ಬಿಡಲ್ಲ. ಇದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು. ಅದನ್ನು ಕೂಡ ಅವರು ಅಳವಡಿಸಿಕೊಂಡು ಹಂಗೆ ಕಂಟಿನ್ಯೂ ಆದರೆ ಇಡೀ ಬಳ್ಳಾರಿ ಬಂದ್ ಮಾಡ್ತೀವಿ ನಾವು 100%. ನಗರದಲ್ಲಿ ಒಂದು ಇತಿಹಾಸ ಇರುವಂತ ಕಾರಾಗೃಹ ಜೈಲು ಬಳ್ಳಾರಿ ಕೇಂದ್ರ ಕಾರಾಗೃಹ ಅಂತ ಹೇಳಿದ್ರೆ, ಆದರೆ ಕೇಂದ್ರ ಕಾರಾಗೃಹ ಇರುವಂಥದ್ದು ಬಳ್ಳಾರಿಯ ನಗರದ ಮಧ್ಯಭಾಗದಲ್ಲಿರೋದ್ರಿಂದ ಇವತ್ತು ಮೊನ್ನೆ ನಟ ದರ್ಶನ್ ಇಲ್ಲಿ ಕೂಡ ಬಂದ ನಂತರ 2Gಗೆ ಇರುವಂಥದ್ದು 4Gಗೆ ಅಪ್ಡೇಟ್ ಆಗಿರುವಂಥದ್ದು ಒಳ್ಳೆ ಬೆಳವಣಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದು ಇಲ್ಲಿ ನಿಮಗೆ ಗೊತ್ತಿರಲಿ, ಹೆಚ್ಚು ಕಡಿಮೆ ಈ ಭಾಗದಲ್ಲಿ 500 ಮೀಟರ್ಗಳಿಗಷ್ಟು ಕೂಡ ಜಾಮರ್ಗಳನ್ನು ಅಳವಡಿಸಿದ್ದಾರೆ. ಈ ಜಾಮರ್ಗಳನ್ನು ಅಳವಡಿಸಿರುವಂಥದ್ದು ಸೇಫ್ಟಿ ಆಗಬೇಕಾ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗಬೇಕಾ ಅನ್ನುವಂಥದ್ದು ಪ್ರಶ್ನೆ. ಅನೇಕ ಬಾರಿ ಜೈಲಧಿಕಾರಿಗಳಿಗೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಒಂದು ಲೆಟರನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವರು ಯಾವುದೇ ಸ್ಪಂದನೆ ಇಲ್ಲ. ಜಿಲ್ಲಾ ಆಡಳಿತದಿಂದ ಕೂಡ ಏನು ಈ ಪರಿಸ್ಥಿತಿ ಅಂತ ಕೇಳಿದರೆ ಅದಕ್ಕೆ ಪ್ರತಿಕ್ರಿಯೆ ಇಲ್ಲ. ಕೊನೆಗೆ 17 ಖಾಸಗಿ ಬ್ಯಾಂಕ್ಗಳನ್ನು ಸೇರಿಸಿ 17 ಬ್ಯಾಂಕ್ಗಳಲ್ಲಿ ಈ ರೀತಿಯ ಜಾಮರ್ ತೊಂದರೆಗಳಾಗಿದೆ. ಒಂದು ಸರಿ ನೀವು ಯೋಚನೆ ಮಾಡಿ, 17 ಬ್ಯಾಂಕ್ಗಳಿಗೆ ಪ್ರತಿನಿತ್ಯ ಸಾರ್ವಜನಿಕರ ವಹಿವಾಟಿಗೆ ಬಂದರೆ ಎಷ್ಟು ತೊಂದರೆ ಆಗ್ತಾ ಇದೆ, ಕೆಲಸಗಳು ಎಷ್ಟು ವಿಳಂಬ ಆಗ್ತಾ ಇದೆ ಅನ್ನೋದನ್ನು ನಾವು ಒಂದು ಸರಿ ಯೋಚನೆ ಮಾಡಬೇಕು ಜೈಲಾಧಿಕಾರಿಗಳು. ಇದು ಮೊದಲನೇದು. ಇದು ಎರಡನೇದು, 7 ಆಸ್ಪತ್ರೆಗಳು ಬರ್ತವೆ, ಎಷ್ಟು ರೋಗಿಗಳಿಗೆ ತೊಂದರೆ ಆಗುತ್ತೆ ಇದರಿಂದ ಅನ್ನೋಂಥದ್ದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ನೆಟ್ ಆನ್ಲೈನ್ ಎಲ್ಲ ಆಫೀಸ್ಗಳಲ್ಲಿ ತೊಂದರೆ ಆಗ್ತಾ ಇದೆ, ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಪೊಲೀಸ್ ಇಲಾಖೆಗೆ ತೊಂದರೆ ಆಗ್ತಾ ಇದೆ, ಇಲ್ಲೇ ಪಕ್ಕದಲ್ಲಿರುವಂಥ ರೈಲ್ವೆ ಇಲಾಖೆಗೆ ತೊಂದರೆ ಆಗ್ತಾ ಇದೆ. ಈಗ ಅನೇಕ ಜನರಿಗೆ ತೊಂದರೆ ಆಗ್ತಾ ಇರೋವಂಥದ್ದು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು. ನೀವು ಜಾಮರ್ ಹಾಕ್ಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೀವು 150 ಮೀಟ್ರಿಗೆ ಹಾಕ್ಕೊಳ್ಳಿ, ನೀವು 500 ಮೀಟ್ರಿಗೆ ಯಾಕೆ ಹಾಕ್ತೀರಾ? ಒಳಗಡೆ ಇಷ್ಟೆಲ್ಲ ಜಾಮರ್ಗಳು ಹಾಕಿದ್ರು ಸಮೇತ ಕೂಡ ಕೆಲವರು ಯಾರು ಅವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಒಂದು ಸರಿ ನೋಡ್ಬೇಕು. ನೀವು ಹೊರಗಡೆ ಎಷ್ಟು ಇನ್ಫಾರ್ಮೇಷನ್ಗಳು ಹೋಗ್ತಾ ಇದೆ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗ್ತಿಲ್ವಾ? ಜೈಲಾಧಿಕಾರಿಗಳಿಗೆ ಅನೇಕ ಬಾರಿ ಇದ್ರ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಕೊನೆಗೆ ಇದು ಧರಣಿ ರೂಪಕ್ಕೆ ಬರುವಂಥ ಸ್ಥಿತಿಗೆ ಅವ್ರು ತಂದ್ಕೊಂಡಿದ್ದಾರೆ. ಆದರೆ ಸಾರ್ವಜನಿಕರು ಕೊನೆಗೆ ಎದ್ದು ತಿರುಗುಳುವಂಥ ಸ್ಥಿತಿಗೆ ಬರಬಾರ್ದು. ಅದಕ್ಕೆ ನಾವು ಜೈಲಧಿಕಾರಿಗಳಿಗೆ ನಮಗೆ ಗೌರವ ಇದೆ, ಇತಿಹಾಸ ಇರುವಂಥ ಜೈಲಿದು. ಹಾಗಾಗಿ ಇವತ್ತು ನಮ್ಮ ಶಾಸಕರು, ನಮ್ಮ ಮಂಡಲದ ಅಧ್ಯಕ್ಷರು ನೇತೃತ್ವದಲ್ಲಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ಆಮೇಲೆ ಅನೇಕ ಜನ ಕಾರ್ಯಕರ್ತರು ನಾವು ಇವತ್ತೇನು ಧರಣಿ ಕೂತಿದ್ದೀವಿ, ಜನರಿಗೆ ಒಳ್ಳೇದಾಗಬೇಕು ಅಂತಂತೇಳಿ, ಯಾವುದೋ ವ್ಯಕ್ತಿಗತವಾಗಿ ಅಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ಜೈಲಧಿಕಾರಿಗಳು ನಮ್ಮದು ಬೇಡಿಕೆ ಇಷ್ಟೇ, ನೀವು ಜಾಮರ್ಗಳು ಹಾಕೋದಾದರೆ ನಿಮ್ಮ ಜೈಲಿನ ಕಾಂಪೌಂಡಿನ ಒಳಗಡೆ ಹಾಕಬೇಕೇ ವಿನಃ ಆಗಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಇದು SP ಆಫೀಸಿಗೆ ಅನೇಕ ಜನ ಸಾರ್ವಜನಿಕರು ಕಂಪ್ಲೇಂಟ್ FIR ಮಾಡಬೇಕಂದ್ರೆ 6 hours 7 hours ಆಗಿದೆ. ನಿನ್ನೆ ಮೊನ್ನೆ ಗೊತ್ತಿದೆಯಾ? ಇದು ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗ್ತಾ ಇದೆ, DC ಆಫೀಸಿಗೆ ತೊಂದರೆ ಆಗ್ತಾ ಇದೆ,
ಪಬ್ಲಿಕ್ಕಿಗೆ, ಆಸ್ಪತ್ರೆಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇದು ಸರಿಯಲ್ಲ. ತಕ್ಷಣ ನೀವು ಈ ಜಾಮರ್ಗಳನ್ನು ತೊಲಗಿಸಿ ಅಂತ ಹೇಳಿದ್ರೆ ನಿಮ್ಮ ಜೈಲು ವ್ಯಾಪ್ತಿಗೆ ಹಾಕೊಳ್ಳಿ. ನೀವು ಜೈಲಿಗೆ ಬಿಟ್ಟು ಹೊರಗಡೆ ಹಾಕಿದರೆ ಅದು ಎಲ್ರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ಇದನ್ನು ನಾವು ಒಪ್ಪೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.